ನೋಡ್ರಪ್ಪ, ಕ್ವಶನ್ ಪೇಪರ್ ಚೆನ್ನಾಗಿ ನೋಡ್ಕೊಂಡು ಓದ್ಕೊಂಡು ಅರ್ಥ ಮಾಡ್ಕೊಂಡು ಉತ್ತರ ಬರೀಬೇಕು. ಸರ್ ಏನ್ ಸರ್ ಇದು? ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಪ್ರಿಂಟ್ ಆಗಿಲ್ಲ. ನೋ ಪ್ರಾಬ್ಲಮ್, ಪಕ್ಕದಲ್ಲಿರೋ ಒಂದು ಕ್ವಶನ್ ಪೇಪರ್ ನೋಡ್ಕೊಂಡು ಬರೀಯ. ಸರ್ ಕ್ವಶನ್ ನೋಡ್ಕೊಂಡಾಗೆ ಆನ್ಸರ್ ನೋಡ್ಕೊಂಡ್ ಬರ್ಬಿಡ್ಲಾ ಸರ್? ನೋ ಪ್ರಾಬ್ಲಮ್. ನೋಡಿ, ಯಾರು ಟೆನ್ಷನ್ ಮಾಡ್ಕೊಳ್ಳದೇನೆ, ಕಾಪಿ ಹೊಡಿದೇನೆ, ಪ್ರಾಬ್ಲಮ್ ತಂದುಕೊಳ್ಳದೆ ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಕರೆಕ್ಟಾಗಿ 1 ಗಂಟೆಗೆ ಎಲ್ಲರೂ ನೆಪ್ಸಿ ಪೇಪರ್ ಕೊಡಬೇಕು. ಅಲ್ಲಿವರೆಗೂ ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಮೇಸ್ಟ್ರೆ ಮೇಸ್ಟ್ರೆ ಮೇಸ್ಟ್ರೆ, ಸೈಲೆನ್ಸ್ ಸೈಲೆನ್ಸ್. ಸಾರ್ ಏನಾಗಬೇಕಾಗಿತ್ತು ಸರ್? ನಮ್ ಬೇಬಿ ಬರ್ತ್ಡೇ ಇವತ್ತು, ಅದನ್ನ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದೆ. ಎಕ್ಸಾಮ್ ನಡೆಯುವಾಗ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಗತ್ತೆ ಸರ್? ಎಕ್ಸಾಮ್ ಹಾಲ್ ನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಾರ್ದಾ? ಮಾಡಬಾರ್ದು ಮಾಡಬಾರ್ದು. ನಿದ್ರೆ ಮಾಡಬಹುದು, ಪರೀಕ್ಷೆ ಬೇಕಾದ್ರೆ ಆಮೇಲೆ ಇಟ್ಕೋಬಹುದು. ಮೊದಲು ಬರ್ತ್ಡೇ ಗಳಿಗೆ ಗಳಿಗೆ ಮುಖ್ಯ. ಡ್ಯಾಡಿ ಆಮೇಲೆ ಆಮೇಲೆ ಅಂದ್ರೆ ಹೇಗಮ್ಮ? ನೀನ್ ಹುಟ್ಟಿದ್ದು ಕರೆಕ್ಟ್ ಆಗಿ 11:15ಗೆ. ಆ ಟೈಮ್ಗೆ ಕೇಕ್ ಕಟ್ ಮಾಡ್ಲೇಬೇಕು. ನಾನು ಹೋಗಿ 3 ನಿಮಿಷ ಪರ್ಮಿಷನ್ ತಗೊಂಡ್ ಬರ್ತೀನಿ. ನೋ 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 ನೋ, ಅದ್ ಹೇಗೆ ಸಾಧ್ಯ? ಎಕ್ಸಾಮಿನೇಷನ್ ಟೈಮ್ ನಲ್ಲಿ ಪರ್ಮಿಷನ್ ಕೊಟ್ರೆ ಬಾಕಿ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಲ್ವೇ? ಸರ್, ನೀವು ಇವ್ರಿಗೊಂದು 5 ನಿಮಿಷ ಪರ್ಮಿಷನ್ ಕೊಡದೆ ಹೋದ್ರೆ ನಾವ್ ಯಾರು ಎಕ್ಸಾಮ್ ಬರೆಯೋದಕ್ಕೆ ಇರ್ಬಿಡೋದಿಲ್ಲ. ಹಾಗಾದ್ರೆ ನೋ ಪ್ರಾಬ್ಲಮ್. ಬನ್ನಿ 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 ಬನ್ನಿ. ಸೈಲೆನ್ಸ್ ಸೈಲೆನ್ಸ್. ಏನಿದು ಗಲಾಟೆ? ನಿಮ್ಮ ಪ್ರಿಯ ಶಿಷ್ಯ ಅಭಿಷೇಕ್ ಡಿಸ್ಮಿಸ್ ಆಗಿ ಮತ್ತೆ ಕ್ಲಾಸಿಗೆ ಜಾಯ್ನ್ ಆಗಿದ್ದಾನೆ. ನೋ ಪ್ರಾಬ್ಲಮ್. ವೆರಿ ಗುಡ್ ವೆರಿ ಗುಡ್. ಅಳಿಸಬೇಡವೋ ಹಾಳಾದಿಯೇ. ನಾನು ಅಳಿಸೋದೇ ಇಲ್ಲ ಸರ್. ಪಾಪ ಬಾ ಸರ್. ಮೆಮೋ. ನೋಡಿ, ನಾಳೆ ಭಾನುವಾರ ನಮ್ಮ ಕಾಲೇಜಿಂದ ಸೋಷಿಯಲ್ ಕ್ಯಾಂಪ್ ಅರೇಂಜ್ ಮಾಡಿದೆ. 2-3 ಹಳ್ಳಿ ಸಂದರ್ಶನ ಮಾಡೋದಿದೆ. ಇಷ್ಟು ಬಿರೋರಿಗೆಲ್ಲ ವೆಲ್ಕಮ್. ಲೈಸೆನ್ಸ್ ಲೈಸೆನ್ಸ್ ಸೈಲೆನ್ಸ್. ಸರ್, ನನ್ನೊಂದು ರಿಕ್ವೆಸ್ಟ್. ನಾಳೆ ಕ್ಯಾಂಪ್ ಇನ್ಚಾರ್ಜ್ ಆಗಿ ಯಾರು ಬರ್ತಾರೆ ಸರ್? ಯಾರೇ ಬಂದ್ರು ನಿಮಗೆ ನೋ ಪ್ರಾಬ್ಲಮ್. ಯಾರು ಅರಿಯರು ನಿನ್ನ ಭುಜಬಲ ಪರಾಕ್ರಮವ, ಸಮರದೋಳ ಆರ್ಜಿಸಿದ ಏನೇ ಇದು? ಒನಕೆ ಬಾಬು ಒಂಥರ ಒನಕೆ ಇಟ್ಕೊಂಡಿದ್ದೀಯಲ್ಲೇ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಪದ ಹೇಳ್ತಿದ್ಯಲ್ಲ. ಯೋ, ನಿನ್ನ ಭುಜಬಲದ ಜೊತೆನಲ್ಲಿ ಒಂದಿಟ್ಟು ಬುದ್ಧಿ ಬಲನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಊರ್ ಜನಗಳೆಲ್ಲ ಹೋಗ್ಯಾಕೆ ಅಂತ ತನ್ನ ಬಟ್ಟೆಗಳನ್ನ ಹಾಕೊಂಡು ದಿಮಾಕ್ ಮಾಡ್ತಿದ್ಯಲ್ಲ. ನಿನ್ ಬುದ್ಧಿಗೆ ಏನಾಗದೆ? ಇಲ್ಲಡ, ನಿನ್ನ ಬುದ್ಧಿ ಸರಬೇಕು ಅಂದ್ರೆ ಇದೇ ಸರಿ. ಇನ್ನೊಂದ್ ಕಿತ್ತ ಹೋಗುದು ಇಸ್ತ್ರಿ ಮಾಡ್ಬಿಟ್ರೆ ಯಾರಿಗೂ ಗೊತ್ತಾಗಿಲ್ಲ. ಅಯ್ಯೋ 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 ಅಯ್ಯೋ. ಯೋ, ಜನಗಳ ಬಟ್ಟೆ ಕೊಡೋದು ಕಿಲೀನ ಕೊಳೆ ತಕ್ಕೊಳ್ಳಿ ಅಂತ. ನೀನೇನಯ್ಯ ಜನಗಳ ನಂಬಿಕೆ ವಂಚನೆ ಮಾಡ್ಬಿಟ್ಟು ಇದು ನಿನ್ನ ಕೊಳೆ ಮಾಡ್ಕೊಳ್ತೀಯಾ? ಏರಂಗಿ, ನಾ ಹೇಳ್ದಂಗ ನೀನ್ ಕೇಳ್ಬೇಕು. ಕುತ್ತಿಗೆ 3 ಗಂಟೆ ಆದ ತಕ್ಷಣಕ್ಕೆ ನಾನೇ ಗಂಡ್ಸು ಅಂತ ಓಡಾಡ್ಕೊಂಡಿರ್ಬೋದು ಅನ್ಕೊಂಡಿದ್ಯಾ? ಒಟ್ಟಗೊಂದು ಭದ್ರವಾದ ಕೆಲಸ ನೋಡ್ಕೋ. ಬೆಚ್ಚಿದನ ಆಮೇಲೆ ತೆಗಿತೀನಿ. ಇದು ಬ್ಯಾರ್ದು ಬೆಚ್ಚು. ಆಮೇಲೆ ತೆಗಿತೀನಿ ಅಂತೀನಿ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇದನ್ನ ಬೆಚ್ಚು ಬಿಚ್ಚು ತಂದು ಕೊಡು. ಯಾವಳೆ ಇವಳು? ಅಲ್ಲ, ಕಾಲ ತುಂಬಾ ಕೆಟ್ಟೋಯ್ತು. ಆಗಿನ ಕಾಲದಲ್ಲಿ ಗಂಡ ಅಂದ್ರೆ ಏನ್ ಭಕ್ತಿ, ಏನ್ ಪಿರುತಿ. ಅಲ್ಲ, ಆ 3 ಜನ ನೈಫ್ಸ್ ವೈಫ್ಸು ಗಂಡಂದ್ರ ಸೇವೆ ಹೇಗ್ ಮಾಡ್ತಾ ಇದ್ರು ಅಂತ. ಯಾರವ್ರು 3 ಜನ? ಸತಿ ಸಾವಿತ್ರಿ, ಮಹಾಸತಿ ಅನುಸೂಯ, ಸತಿ ಗಾಂಧಾರಿ,
ಅಷ್ಟು ಜನ ಏನ್ ಪುಣ್ಯ ಮಾಡಿದ್ರು ಏನೋ ಅವ್ರ ಹಸ್ಬೆಂಡು. ಏನು ಯಾವ ಬೆಂಡು? ಹಸ್ಬೆಂಡು ಅಂದ್ರೆ ಗಂಡ ಅಂತ ಅರ್ಥ. ಹೋಗಿ ಹೋಗಿ ನೀನು ಮದ್ವೆ ಆದ್ನಲ್ಲ, 2ನೇ ಕ್ಲಾಸ್ ಪಾಸ್ ಮಾಡಿರೋ ನನಗೆ ಎಂತ ಹೆಂಡತಿ ಸಿಗ್ತಾ ಇದ್ಲು. ಪತಿವ್ರತೆ ಅಂದ್ರೆ ಏನಂತ ಗೊತ್ತಿಲ್ಲ, ಹಳ್ಳಿ ಕಮಾರ್ ಅಂತಂದು. ಯಜಮಾನ್ರೆ ಮೈ ಪಗಡದಸ್ತಾಗೈತಲ್ಲ. ಮತ್ತೆ ಯಾರು ಏನ ಮಾಡುವರು ನನಗೆ ಕೇಡ ಮಾಡುವರು. ನಂಗೆ ಓ ಮನೆ ಕಾಣಿಸ್ತಾ ಇಲ್ವಾ? ಯಾಕೆ ಕಾಣಕ್ಕಿಲ್ಲ? ಇಷ್ಟು ದೊಡ್ಡ ಮನೆ ಕಾಣಕ್ಕಿಲ್ವಾ? ಬಾ ಬಟ್ಟೆ ಅಣಿಸ್ಕೋ. ಇದೇನಿದು ಇಷ್ಟೊಂದು ಬಟ್ಟೆಗಳು? ಮತ್ತೆ ಕೃಷ್ಣ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಲ್ಲ, ಇಷ್ಟೊಂದ್ ಬಟ್ಟೆಗಳನ್ನ ಉಟ್ಕೊಳಕ್ ತಕ ಬಂದಿದಿರೋ ಇಲ್ಲ ಮಾರಕ್ ತಕ ಬಂದಿದಿರೋ? ಏನಂದ? ಯಾವಾಗ ಬೇಕು ಅಂದೆ. ದಿನಕ್ 3 ಜೊತೆ ಬಟ್ಟೆ ಮೈ ಮೇಲೆ ಇಲ್ಲ ಅಂದ್ರೆ ಈ ಕೃಷ್ಣನ್ಗೆ ಆನಂದನೇ ಇಲ್ಲ. ನಾಳೆ ಸಂಜೆನೆ ತಂದ್ಬಿಡು. ಈಟೊಂದ್ ಕೊಳೆ ಐತೆ, ಈಟೊಂದ್ ಬಟ್ಟೆಗಳವೆ, ಶುಭ್ರವಾಗಿ ತೊಳ್ಕೊಡು ಅಂತೀರಾ? ಒಂದ್ ವಾರ ಆದ್ರೂ ಬೇಕಾಯ್ತದೆ. ಆಗೋದಿಲ್ಲ. ನಾನ್ ರಂಗಾಗಿಲ್ಲ ಅಂದ್ರೆ ನನ್ ರಾಣಿ ಕೋಪ್ಸಳಕ್ಕಿಲ್ವಾ? ನಿಮ್ ರಾಣಿಯರ್ಗೆ ಈ ರಂಗದ ಬಟ್ಟೆಗಳು ಬೇಕೋ ಇಲ್ಲ ನೀವು ಬೇಕೋ? ರಂಗಿ, ಇದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ. ಜನ ಶೋರೂಮ್ ನೋಡ್ಮೇಲೆನೆ ಗೋಡೌನ್ಗ್ ಬರೋದು. ಶೋರೂಮು ಗೋಡೌನು ಹಂಗಂದ್ರೆ ಏನು? ಹಂಗಂದ್ರೆ ಬೇಡ ಬಿಡು. ಅದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಜನ ತಪ್ಪು ತಿಳ್ಕೊತಾರೆ. ಏನೋ ಒಟ್ನಾಗೆ ಬಟ್ಟೆ ಶುಭ್ರ ಮಾಡ್ಕೊಡು ಅಂತೀರಿ. ಶುಭ್ರನ ನಾವು ಮಾಡ್ಕೊಡ್ತೀವಿ, ಆದ್ರೆ ನಿಮ್ ಮನ್ಸನ್ನ ಯಾರು ಶುದ್ಧ ಮಾಡ್ತಾರೆ? ಏನದ? ನೀವೇ ಮಾಡ್ಕೋಬೇಕು ಅಂದೆ. ಮಾಡ್ಕತೀವಿ ಮಾಡ್ಕೊಳ್ಳಿ. ಆ ಪಾಂಡವರ ವನವಾಸ ಚಿತ್ರದಲ್ಲಿ ಅದೇನ್ ಪತಿ ಭಕ್ತಿ. ಧೃತರಾಷ್ಟ್ರ ನಿಜವಾಗ್ಲೂ ಬಹುಪುಣ್ಯ ಮಾಡಿದ್ದ ಅಲ್ಲ. ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ಗಾಂಧಾರಿ ಜೀವನ ಪೂರಾ ಪತಿ ಸೇವೆ ಮಾಡಲಲ್ಲ. ನಿಜವಾದ ಹೆಂಡತಿ ಅಂದ್ರೆ ಅವಳೆ. ಏನೇ ಇದು? ನಿಮ್ಮ ಆಸೆ ನೆರವೇರ್ಸದೆ ನನ್ನ ಆಸೆ. ನಾನು ಗಾಂಧಾರಿ ಆಗ್ಬೇಕು ಅಂದ್ರೆ ನೀವು ಧೃತರಾಷ್ಟ್ರ ಆಗ್ಬೇಕಲ್ವಾ? ಅದಕ್ಕೆ ಈ ಕಳ್ಳಿ ಅಲ್ಲ ನಿಮ್ ಕಣ್ಣಿಗೆ ಬಿಟ್ಬಿಟ್ರೆ ನೀವು ಕೋಲ್ಡ್ ಆಗ್ಬಿಡ್ತೀರಿ. ಆಗ ನಾನು ಈ ಕಬ್ಬೊಟ್ಟೆನ ಹಿಂಗ್ ಕಣ್ಣು ಕಟ್ಕೊಂಡು ನಿಮ್ ಎಂದೇನೇ ಓಡಾಡ್ಬೋದು. ತಲೆ ಕೆಟ್ಟಿದ್ದೇನೆ. ಅಯ್ಯ, ನನಗೆ ಯಾಕ್ರಿ ತಲೆ ಕೆಡ್ತದೆ? ನಾನು ಪತಿವ್ರತೆ ಆಗ್ಬೇಕು. ತಗಲ್ರಿ, ಇದೇ ಕಣ್ರಿ ಪತಿ ಭಕ್ತಿ. ತಗಲ್ರಿ, ಮಾಲಕ್ಕಲ್ರಿ. ಬಹಳ ತಪ್ಪಾಗ್ಬಿಟ್ಟೆ. ಇವಳು ನನ್ನ ಕೈ ಬಿಡೋದಿಲ್ಲ. ಸ್ವಾಮಿ, ಹೋಗ್ಬೇಡಿ ಸ್ವಾಮಿ, ನಾನು ಪತಿವ್ರತೆ ಆಗ್ಬೇಕು. ರಂಗಿ, ಗಾಂಧಾರಿ ತರ ಬೇಡ, ಬೇರೆ ಪತಿವ್ರತೆ ತರ ಇರೋ. ಬೇಡ, ನಾನ್ ಗಾಂಧಾರಿನೇ ಆಗ್ಬೇಕು. ಆಹಾ, ಅವಳದೆಂತಹ ತ್ಯಾಗ, ಎಂತಹ ಬಾಣ್ಲಿ. ಹೋಗ್ವಾಗು, ಎಲ್ಲೋಯ್ತೀಯ? ಚಾನ್ಸ್ಗೆ ಮನೆಗ್ ಬತ್ತೀಯ? ಆಶ್ಚರ್ಯವಾಗ್ತಿದೆಯಲ್ಲ, ಇವಳು ನನ್ನ ಹೇಳ್ತೀನ. ಪತಿ ಸೇವೆ ಅಂದ್ರೆ ಇದು. ನಾನು ಪತಿವ್ರತೆ ಆಗ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇವ್ನಿ. ಪತಿವ್ರತೆ ಆಗ್ಬೇಕು ಅಂದ್ರೆ ಇಂಥವೆಲ್ಲ ಮಾಡ್ಬೇಕು. ಈಗ ಗೊತ್ತಾಯ್ತಾ ಪತಿವ್ರತೆ ಪಟ್ಟದಲ್ಲಿ ಏಟ್ ನೆಮ್ಮದಿ ಏಟ್ ಸುಖ ಐತೆ ಅಂತ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು. ತಿನ್ನಿ, ಎಷ್ಟು ಬೇಕಷ್ಟು ಹೊಟ್ಟೆ ತುಂಬಾ ತಿನ್ನಿ. ಇನ್ನು ಮ್ಯಾಗ ತಿನ್ನಕ್ ಆಯ್ತದೋ ಇಲ್ಲೋ? ಏನೇ ಆಗಂತೀಯ? ನಿಮ್ಮನ್ನ ಮ್ಯಾಕ್ ಕಳಿಸ್ಬೇಕು ಅಂತಿದ್ದೀನಿ. ಏನ್ರಿ? ಏನೇ ಇದು? ಪ್ರಸಾದನ? ಪಾಷಾಣ, ಇಲಿ ಪಾಷಾಣ. ಇದನ್ನ
ಎಲ್ಲಕ್ಕೂ ಹಾಕಿದೀನಿ. ಈಗ ಇದನ್ನ ನೀವು ತಿಂದು ಬಿಟ್ರೆ 10 ನಿಮಿಷದಲ್ಲಿ ಗೊಟಕ್. ನಿಮ್ ಎಣನ ಮುಂದಿಕ್ಕೊಂಡು ಆ ಸತಿ ಸಾವಿತ್ರಿ ಹಂಗೆ ಯಮಧರ್ಮರಾಯಿಂದನೇ ಹೋಗಿ ಯಮಧರ್ಮರಾಯ ನನ್ನ ಪತಿಯನ್ನು ಬಿಟ್ಟುಕೊಡು, ನನ್ನ ಪತಿಯನ್ನು ಬಿಟ್ಟುಕೊಡು ಅಂತ ಅವನ ಹತ್ರ ಹೋರಾಡಿ ನಿಮ್ಮನ್ನು ಬಿಡಿಸ್ಕೊಂಬರ್ತೀನಿ. ಯಾಕೆ ಗೋಳೋಯ್ಕೊಂತೀಯ? ಅಯ್ಯೋ ಶಿವನೇ, ನಾನು ಎಲ್ರಿಗೂ ಉಳಿಕೋತಾ ಇವ್ನಿ. ನೀನೇ ಅಲ್ವಾ ಹೇಳಿದ್ದು ಮಹಾಪತಿವ್ರತರಂಗೆ ನೀನು ಇರ್ಬೇಕು ಅಂತ. ಈಗೇನಿದ್ರು 3 ಬಾಟ್ ಮುಗ್ದಿದ್ 2. ಈಗ ಸದ್ಯಕ್ಕೆ ನೀವು ಸತ್ತೋಗ್ಬಿಟ್ರೆ ಅದನ್ನು ಮಾಡಂಗಿರಕ್ಕಿಲ್ಲ. ನಾನು ಅರ್ಜೆಂಟ್ ಆಗಿ ಪತಿವ್ರತೆ ಆಗ್ಬೇಕು. ತಗೊಳ್ಳಿ ಇದನ್ನ ತಿಂದ್ಬಿಟ್ಟು ಸತ್ತೋಗ್ಬಿಡಿ. ಇದೇನಿದು ಇನ್ಲೇ ಇಲ್ಲ, ಆಗ್ಲೇ ಮ್ಯಾಕ್ ಹೋಗ್ಬಿಟ್ಟ ಬಾಣ್ಲಿ. ಓ ಬಾಣ್ಲಿ.